ಏನು ನೀವು ಬಿಟ್ಟಲ್ಲ 45-50 ಸಾವಿರ ತನಕ ಮಾರ್ತಾರೆ. 45,000. ಹ್ಞೂ ರೀ. ಒಂದು ಶಿರ್ವಾಯಿ ಅಂತ 63,000ಕ್ಕೆ ಮಾರ್ದೇವ್ರಿ. ಹ್ಞೂ ರೀ. ಏನೇನು ಹಾಕ್ತಿರಿ ಕಟ್ಟಿಗೆ ಬರೀ? ಏನು ಚೊಗಚಿ ತಪ್ಲ ಹಾಕ್ತೇವ್ರಿ, ಮೆಂತ್ಯ ಕುದುರೆ ಮೆಂತ್ಯ ಅಂತೇಳಿ ಬರ್ತಾರೆ ಅದು ಹಾಕ್ತೇವೆ, ಬೈಲಿ ಮೆಂತ್ಯ ಅದು ಹಾಕ್ತೇವ್ರಿ. ಸುಬಾಬ್ಲು ಅದ್ರಿ ತೋಟಕ್ಕೆ ಎಲ್ಲ ಕಡೆ ಬದುಗಳಿಗೆ ಸುಬಾಬ್ಲ ಕಟ್ಟಿಗೆ. ಹ್ಞೂ ಇದೆಲ್ಲ ಸುಬಾಬ್ಲ ಕಟ್ಟಿಗ್ರಿ. ಇಲ್ಲಿ ಬದುಗೆ ಹತ್ತಿ ಕಡೆ ಕಾಣಿಸ್ತೋಳ್ರಿ ಕಟ್ಟ ಅದೆಲ್ಲ ಕುರಿಗಳು ಮೇವಿಂದ ರೀ ಅದು. ಕುರಿಗಳ ಮೇವಿಗೆ ಅಂತ ಮೇವಿಗೆ ಅಂತೇಳಿ ಬದುಗಳಿಗೆಲ್ಲ ಸುಬಾಬ್ಲ ಮಾಡಿವ್ರಿ. ಹ್ಞೂ ರೀ. ಸರ್ ಆದಾಯ ಯಾವ ಥರ ಕಾಣ್ಬೋದು ಇದ್ರ? ಚಲೋ ಅದ್ರಿ ಸರ. ಈ ಒಂದು ಆಕಳ ಕಟ್ಟಿದ್ರ ಖರ್ಚು ಭಾಳ ಅದ್ರಿ, ಈ ಆಡಿಗೇನು ಖರ್ಚು ಭಾಳ ಇಲ್ರಿ. ಹ್ಞೂ ರೀ. ಇದ್ರದ್ದು ಉತ್ಪನ್ನ ಚಲೋ ಅದ್ರಿ. ಒಟ್ಟು ಒಬ್ಬ ಸಾಮಾನ್ಯ ರೈತ ಒಂದು 10 ಬದುಕು ಇಟ್ಕೊಂಡಿದ್ನಂದ್ರೆ ಅವನೊಂದು 10 ಎಕರೆ ಹೊಲದ ಏನು ಉತ್ಪನ್ನ ಬರ್ತದಲ್ಲ 10 ಆಡುಗಳದಾಗ ಬರ್ತದೆ. 10 ಎಕರೆ ಆಸ್ತಿ ಏನು ಗಳಿಕೆ ತೋತಾನ ಆ ಗಳಿಕೆ 10 ಆಡ್ನಾಗ ತೊಗೋಬೋದ್ರಿ. ಹ್ಞೂ ರೀ. ಒಂದು ವರ್ಷನಾಗ 2 ಸೂಲಿ ಇರ್ತಾವ್ರಿ. 10 ಚಲೋ ಬದುಕಿದ್ದು ಅಂದ್ರೆ 10 ಎಕರೆ ಹೊಲ ಬೆಳೆದಟ್ಟು ಉತ್ಪನ್ನ ರೀ ಅದ್ರ. 2 ಮರಿ ಕೊಡ್ತಾವ್ರಿ. ಒಳಗೆ ಬಿಟ್ಟಲ್ಲ 3 ಕೊಡ್ತದ್ರಿ. 3 ಕೊಡ್ತಾವ. ಹ್ಞೂ ರೀ. ಇವು ಇದ್ರ ಸೌಜಾತ್ 2 ಕೊಡ್ತಾವ್ರಿ. ಇವು ನಮ್ಮ ಜವಾರಿ ಇದ್ರ ಮರಿಗಳು ಇವ್ರ ಇವು 2 ಕೊಡ್ತಾವ್ರಿ. ಹ್ಞೂ ರೀ. ನಮ್ಮ ಈ ಭಾಗಕ್ಕೆ ಬಿಸಿಲ ಇದು ನೋಡಿದ್ರ ಇವು ಜವಾರಿ ಬದಕ್ ಭಾಳ ಚಲೋ ರೀ. ಅಂದ್ರೆ ಇವತ್ತೊಂದು ಎತ್ತು ಮಾರಾಟ ಮಾಡ್ಬೇಕಂದ್ರ ಒಂದು 15 ದಿನ ಟೈಮ್ ತೋತಾವ್ರಿ. ಆಡ್ ಮಾರಬೇಕ ಅರ್ಧ ತಾಸ್ನಾಗ ಮಾರ್ತಾವ್ರಿ. ಆಡುಗಳು ಒಂದು 30 ಅದಾವ್ರಿ. 30. ಹ್ಞೂ ರೀ. ಸರ್ ಯಾವ ಥರ ಇದೆ? ಎಷ್ಟು ಇದು ಜವಾರಿ ಅದ್ರಿ. ಆಫ್ರಿಕನ್ ರೀ ಅದು ಬೊಯಾರ. ಅಲ್ಲಿಂದ ಇದು ಸೌಜತ್ ರೀ. ಸೌಜತ್. ಬಿಟಾಲ್ ರೀ. ಬಿಟಾಲ್. ಹ್ಞೂ ರೀ. ಇದು ಬಿಟಾಲ್ ರೀ. ಇದರ ದುಡ್ಡು ಅದಕ್ಕೂ ಇಲ್ಲ. ಬ್ಯಾಂಕ್ ನನ್ನ ರೊಕ್ಕ ಕೊಡ್ಲಾಕ ಇನ್ನೊಂದು ಹತ್ತಲ್ರಿ ಟೈಮ್ ಹತ್ತಾರ. ಇದೇನು ಹಂಗೆ ಆಗಲ್ರಿ. ಈ ಆಡು ಸಾಕಾಣಿಕೆ ಮಾಡೋದು, ಆಡು ಸಾಕಾಣಿಕೆ ರೊಕ್ಕ ಬ್ಯಾಂಕ್ ನನ್ಕಿಂತ ಸುಲಭ ರೊಕ್ಕ ರೀ ಇದು. ಸುಲಭ ರೊಕ್ಕ, ಜಲ್ದಿನ ರೊಕ್ಕ ತೊಗೋಬೋದ್ರಿ ಇದ್ರದ್ದು. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ ರೀ. ನಿಮ್ಮ ಹೆಸರು ಹೇಳ್ಬಿಡ್ರಿ ಅಣ್ಣ. ನನ್ನ ಹೆಸರು ಪದಮಣ್ಣ ಚಿನ್ನಪ್ಪ ಒಗ್ಗಿ ರೀ. ಪದಮಣ್ಣ ಚಿನ್ನಪ್ಪ ಒಗ್ಗಿ. ಒಗ್ಗಿ. ಅಣ್ಣ ಈಗ ನಿಮ್ಮ ಊರು? ನಮ್ಮ ಊರು ರೀ. ಊರು ತಾಂಬಾರಿ, ತಾಲೂಕು ಇಂಡಿ, ಜಿಲ್ಲಾ ವಿಜಯಪುರ. ಅಣ್ಣ ಇಲ್ಲೇನು ಆಡು ಸಾಕಾಣಿಕೆ? ಆಡು ಸಾಕಾಣಿಕೆ ಮಾಡೀವ್ರಿ. ಇದು ಯಾವ ಸ್ಪೆಷಲ್ ಆಡು? ಇದು ಸ್ಪೆಷಲ್ ಇದು ಬಿಟಾಲ್ ರೀ. ಬಿಟಾಲ್. ಹ್ಞೂ ರೀ. ಇದು ಬಿಟಾಲ್ ರೀ. ಅಲ್ಲಿಂದ ಇದು ಸೌಜತ್ ರೀ. ಸೌಜತ್. ಇದು ರೀ. ಇವೆಲ್ಲ ನಮ್ಮ ಅಲ್ಲಿಂದ ಆ ಬಿಳಿಪಟ್ಟಿ ಅದಲ್ರಿ ಅದು ಆಫ್ರಿಕನ್ ರೀ. ಅದು ಬೊಯಾರ. ಬಿಳೆಪಟ್ಟಿ ಆಫ್ರಿಕನ್ ಬಿಹಾರ್ ಬೋಯಾರ್ ರೀ. ಬೋಯಾರ್. ಹ್ಞೂ ಅಂದ್ರೆ ಎಲ್ಲ ತಳಿಗಳನ್ನು ನೀವು ಇದು ಹ್ಞೂ ರೀ. ಸರ್ ಒಟ್ಟು ಎಷ್ಟು 3 ತಳಿ ಅದಾವನ್ರಿ? ಈಗ 3-4 ತಳಿ ಅವ್ರಿ. 3-4 ತಳಿ. ಎಷ್ಟು? ಇದು ಜವಾರಿ ಅದ್ರಿ. ಹ್ಞೂ ರೀ. ಎಷ್ಟು ಆಡುಗಳದ ಸರ್? ಆಡುಗಳು ಒಂದು 30 ಅದಾವ್ರಿ. 30. ಹ್ಞೂ ರೀ. ಸರ್ ಯಾವ ಥರ ಇದು ನಿಮಗೆ ಇನ್ಕಮ್ ಕೊಡ್ತಾವೆ, ಆದಾಯ ಕೊಡ್ತಾವೆ? ಚಲೋ ಇದು ಅದ್ರಿ ಸರ್. ಆಡುಗಳು ಚಲೋ ಐತ್ರಿ. ದನಗಳಿಗಿಂತ ಚಲೋ. ಇವತ್ತೊಂದು ಎತ್ತು ಮಾರಾಟ ಮಾಡ್ಬೇಕಂದ್ರ ಒಂದು 15 ದಿನ ಟೈಮ್ ತೋತಾವ್ರಿ. ಆಡು ಮಾರ್ಬೇಕ ಅರ್ಧ ತಾಸ್ನಾಗ ಮಾರ್ತಾವ್ರಿ. ಇದ್ರ ಮರಿ ಮಾರ್ಬೇಕಂದ್ರ ಅರ್ಧ ತಾಸ್ನಾಗ ಮಾರ್ತಾವ್ರಿ. ಕೋಳಿ ಕುರಿ ಮಾರ್ಬೇಕಂದ್ರ 100 ರೂಪಾಯಿ ಹೆಚ್ಚರೆ 100 ರೂಪಾಯಿ ಕಮ್ಮ. ಟೈಮ್ ಹಚ್ಚಿ ಅರ್ಧ ತಾಸ್ನಾಗ ಮಾರ್ತೀನಿ ಅಂದ್ರೆ ಅರ್ಧ ತಾಸ್ನಾಗ ಮಾರ್ತಾವ್ರಿ. ಇದ್ರ ದುಡ್ಡು ಅದಕ್ಕೂ ಇಲ್ಲ. ಬ್ಯಾಂಕ್ ನನ್ನ ರೊಕ್ಕ ಕೊಡ್ಲಾಕ ಇನ್ನೊಂದು ಹತ್ತಲ್ರಿ ಟೈಮ್ ಹತ್ತಾರ. ಇದೇನು ಹಂಗೆ ಆಗಲ್ರಿ. ಈ ಆಡು ಸಾಕಾಣಿಕೆ ಮಾಡೋದು, ಆಡು ಸಾಕಾಣಿಕೆ ರೊಕ್ಕ ಬ್ಯಾಂಕ್ ನನ್ಕಿಂತ ಸುಲಭ ರೊಕ್ಕ ರೀ ಇದು. ಸುಲಭ ರೊಕ್ಕ, ಜಲ್ದಿನ ರೊಕ್ಕ ತೊಗೋಬೋದ್ರಿ ಇದ್ರದ್ದು. ಅಂದ್ರೆ ದನಕ್ಕೆ ಇದು ಆಡಿಗೆ ಹೋಲಿಸಿದ್ರೆ ಇದಕ್ಕೆ ದನಕ್ಕೆ ಅದಕ್ಕೆ ಹೋಲಿಸಿದ್ರೆ ಇದು ಇದ್ರ ತಗದ ಭಾಳ ಅವಸರ ಜಟ್ಪಟ್ ತಗದ್ರಿ. ಯಾವ ತಳಿ ಸಾಕೋದು ಬೆಸ್ಟ್? ಏನು ನಾವು ಚಂದ ಕತೆ ಎಲ್ಲ ನಮ್ನಿನ್ನು ಸಾಕಿವ್ರಿ. ಬಿಟಾಲ್ ಸಾಕಿವು, ಅದು ಸೌಜತ್ ಸಾಕಿವು, ಇದು ಬೋಯಾರ್ ಸಾಕಿವ್ರಿ. ಎಲ್ಲ ನಮ್ಗೆ ಸಾಕಿವ್ರಿ. ಇದು ನಮ್ಮ ದೇಶಿ ರೀ, ಜವಾರಿ ಇದು. ಹ್ಞೂ ರೀ. ಮೊದಲು ಜವಾರಿ ಆಗಿರ್ಬೋದು, ಸೌಜತ್ ಅಂದ್ರಲ್ಲ, ಅವು ಎಷ್ಟು ಹಿಡಿತಾವ? ಒಂದೊಂದು 2 ಮರಿ ಕೊಡ್ತಾವ್ರಿ. ಬಿಟ್ಟಲ್ಲ 3 ಕೊಡ್ತದ್ರಿ. 3 ಕೊಡ್ತಾವ. ಹ್ಞೂ ರೀ. ಇವು ಇದ್ರ ಸೌಜತ್ 2 ಕೊಡ್ತಾವ್ರಿ. ಇವು ನಮ್ಮ ಜವಾರಿ ಇದ್ರ ಮರಿಗಳು ಇವ್ರ ಇವು 2 ಕೊಡ್ತಾವ್ರಿ. ಹ್ಞೂ ರೀ. ನಮ್ಮ ಈ ಭಾಗಕ್ಕೆ ಬಿಸಿಲ ಇದು ನೋಡಿದ್ರ ಇವು ಜವಾರಿ ಬದಕ್ ಭಾಳ ಚಲೋ ರೀ. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಜವಾರಿ ಬೆಸ್ಟ್ ರೀ. ಉಳಿದಿದ್ರೆ ಇವು ಉಳಿದದ್ದು ಇದು ಅವ್ರಿ ಒಂಜಾರು ವಾಗತ್ತೆ ಅದ. ನಮ್ಗೆ ನೆಳ ನೀರಿನ ಅನುಕೂಲ ಅದ. ಎಲ್ಲರೂ ಯಾವ ಒಣಬಾಯಿ ಸಾಕ ದಿನ ಅಡವಿ ತಿರುಗಾಡಿ ಅದು ಮೇಯಿಸ್ತಿದ್ನಂದ್ರೆ ಅವು ಬಿಟ್ಟಲ್ಲ ದಕ್ಕಲ್ರಿ. ಹಿಂಗೆ ತೋಟದಾಗಿದ್ರೆ ನಡೀತಾವ್ರಿ. ತೋಟದಾಗಿದ್ರೆ ಬೀಟಲ್ಲಿ ನಡೀತೈತಿ, ಇಲ್ಲಾಂದ್ರೆ ನಮ್ದು ಜವಾರಿನ ಬೆಸ್ಟ್. ಹ್ಞೂ ರೀ. ಹ್ಞೂ ರೀ. ಹ್ಞೂ ರೀ. ವರ್ಷದಾಗ ಎಷ್ಟು ಸೂಲ? ಒಂದು ವರ್ಷನಾಗ 2 ಸೂಲ್ ರೀ. 2 ಸೂಲ್ ಹಿಡಿದ್ರಿ. ಹ್ಞೂ ರೀ. 5 ತಿಂಗಳಿಗೊಮ್ರಿ. ಯಾವ್ದು ನಮ್ದು ಬೀಟಲ್ ಆಗಿರ್ಬೋದು, ಯಾವ ಬೇಕಾದ ಇಲ್ರಿ. ಆಡಿನ ಜಾತಿ ಒಳಗೆ 5 ತಿಂಗಳಿಗೊಮ್ಮೆ ಸುಲಿತಾರ. ಆಮೇಲೆ ಇದು ಮಾರಾಟ ಯಾವ್ದು ಬೆಸ್ಟ್ ರೀ? ನಮ್ಮ ಏನಿದಿಲ್ರಿ ಸರ್. ನಾವು ಸರಿಯಾಗಿ ಅವು ನೋಡ್ಕೊಂಡ್ರೆ ಯಾವ ಇದು ಇಲ್ಲದೆ ಸರಳ ವ್ಯಾಪಾರ ಇರ್ತದೆ. ಹ್ಞೂ ರೀ. ಒಂದು ಆಡು ಹ್ಞೂ ರೀ. ಎಷ್ಟಕ್ಕೆ ಮಾರ್ತೈತೆ? ಏನು ನೀವು ಬಿಟ್ಟಲ್ಲ 45-50 ಸಾವಿರ ತನಕ ಮಾರ್ತಾರೆ. 45,000. ಹ್ಞೂ ರೀ. ಒಂದು ಶಿರ್ವಾಯಿ ಹೊಂತ 63,000ಕ್ಕೆ ಮಾರ್ದೇವ್ರಿ. ಶಿರ್ವಾವಿ ಒಂದು ಹೊಂತ 1.5 ವರ್ಷದಿಂದ 63,000ಕ್ಕೆ ಮಾರಾಟ ಆಯ್ತು. 63,000. ಹ್ಞೂ ರೀ. ಏನು ಸರ್ ಅದು ಸ್ಪೆಷಲ್? ಏನು ಭಾಳ ಚಲೋ ಐತ್ರಿ ಸರ್. ಭಾಳ ಹೈಟ ಭಾಳ ಚಲೋ ಇತ್ತು. ಹ್ಞೂ ರೀ. ಹಿಂಗಾಗಿ ಮಾರುತ್ತೆ.
ಆಮೇಲೆ ನೀವು ಸಡ್ ಮಾಡ್ಕೊಂಡ್ರಿ ಬಾಳ ಸಿಂಪಲ್ ಏನ್ ನಾವೇನು ಖರ್ಚು ಮಾಡಿಲ್ಲ ಸರ್. ನಾವು ಇರ್ಲಾಕ್ ಮನಿನೇ ಇಲ್ರಿ, ಇಂಥ ಮನೆ ಆಗಿದ್ದೀವಿ. ಹೌದ್ರಿ. ನಾವರ ಎಲ್ಲಿ ಶೆಡ್ ಚಲೋ ಮಾಡೋಣ್ರಿ, ಇದಕ್ಕೆ ಮಾಡಿಲ್ಲ. ಅಲ್ಲ ಸಾದಾ ಶೆಡ್ ರೀ ನಮ್. ಇದು ಬಹಳಷ್ಟು ಖರ್ಚು ಮಾಡ್ತಾರೆ. ನಾವೇನು ಖರ್ಚು ಮಾಡಿಲ್ರಿ ಸರ್. ಅವ್ರು ಭಾಳ ಖರ್ಚು ಮಾಡ್ತಾರ. ಶೆಡ್ ಮ್ಯಾಲಿನದು ಮಾಡಿದ್ರೆ ಇವು ಅಂತ ಬದಕ ಇವು ಮರಿಗಳು ಹಾಕುವಂತ ಇದು ಮಾಡಂಗಿಲ್ಲ. ಮರಿ ಆಡಂಗಿದ್ರ ಮೇಲಿನ ಶೆಡ್ ಮಾಡ್ಬೇಕು. ಮರಿ ಚಲೋ ರೀ. ಇವು ನಮ್ಮ ಇವು ನೆಲಕ್ಕಿದ್ದ ಶೆಡ್ಡೇ ಚಲೋ ರೀ. ಚಲೋ ರೀ. ಹ್ಞೂ ಇದು ಕಾಲೇನ ಇದಾಗತ್ತ ಏನು ಆಗಲ್ಲ ಸರ್. ಈ ನೆಲ ಮೇಲಿನ ಬದಕ ಚಲೋ ಇರ್ತಾವ. ಇವು ಅಂತ ಆಡುಗಳು ಇವು ಚಲೋ ಇದ್ದು ರೀ. ಈ ಸಣ್ಣ ಮರಿಗಳೇ ಸಾಕಿ ಮರಿಗಳದೇ ಇದು ಮಾಡ್ಬೇಕಂತಿದ್ದೇವೆ ಅಂದ್ರೆ ಮೇಲಿಂದು ಅಂಟದು ಇದು ಮಾಡ್ಬೋದು, ಮಾಡ್ಕೋಬಹುದು. ಇದೇ ತರನ ಬೆಸ್ಟ್. ಇದು ಬೆಸ್ಟ್ ರೀ. ಖರ್ಚಿಲ್ರಿ. ಸುಮ್ ಸರಳ ಹೋಗ್ತಾವ, ಸರಳ ಬರ್ತಾವ. ನೀರು ಇವಕ್ಕೆ ಹೆಂಗ್ ಮಾಡ್ತೀವಿ? ಎಲ್ಲ ಇದು ಮಾಡ್ತೀರಿ ಸರ್. ಬಕೆಟ್ಗಳದಾಗ ಹಾಕಿ ನೀರು ಇಂಥ ಸಾದಾ ದವಣಿ ಮಾಡ್ಸಿವ್ರಿ. ದವಣ್ಯಾಗ ಮೇವು ಹಾಕ್ತೇವು. ಏನೇನ್ ಹಾಕ್ತಿರಿ? ಕಟ್ಟಿಗೆ ಬರೀ ಏನು ಚೊಗಚಿ ತಪ್ಲ ಹಾಕ್ತೇವ್ರಿ. ಅಂದದು ಮೆಂತ್ಯ ಕುದುರೆ ಮೆಂತೆ ಅಂತೇಳಿ ಬರ್ತಾರೆ, ಅದು ಹಾಕ್ತೇವು. ಬೈಲಿ ಮೆಂತೆ ಅದು ಹಾಕ್ತೇವ್ರಿ. ಸುಬಾಬ್ಲು ಅದ್ರಿ ತೋಟಕ್ಕೆ ಎಲ್ಲ ಕಡೆ ಬದುಗಳಿಗೆ. ಹೌನ್ರಿ, ಇದೆಲ್ಲ ಸುಬಾಬ್ಲ ಕಟ್ಟಿಗ್ರಿ. ಇಲ್ಲಿ ಬದುಗೆ ಹತ್ತಿ ಕಡೆ ಕಾಣಿಸ್ತೋಳ್ರಿ ಕಟ್. ಅದೆಲ್ಲ ಕುರಿಗಳು ಮೇವಿಂದ ರೀ. ಮೇವಿಗೆ ಅಂತ ಮೇವಿಗೆ ಅಂತೇಳಿ ಬದುಗಳಿಗೆಲ್ಲ ಸುಬಾಬ್ಲ ಮಾಡಿವ್ರಿ. ಹೌನ್ರಿ ಸರ್. ಆದಾಯ ಯಾವ ತರ ಕಾಣ್ಬೋದು ಇದ್ರಾಗ? ಚಲೋ ಅದ್ರಿ ಸರ್. ಈ ಒಂದು ಆಕಳ ಕಟ್ಟಿದ್ರ ಖರ್ಚು ಭಾಳ ಅದ್ರಿ. ಈ ಆಡಿಗೇನು ಖರ್ಚು ಭಾಳ ಇಲ್ರಿ. ಹೌನ್ರಿ, ಇದ್ರದ್ದು ಉತ್ಪನ್ನ ಚಲೋ ಅದ್ರಿ. ಒಟ್ಟು ಒಬ್ಬ ಸಾಮಾನ್ಯ ರೈತ ಒಂದು 10 ಬದುಕು ಇಟ್ಕೊಂಡಿದ್ನಂದ್ರೆ ಅವನೊಂದು 10 ಎಕರೆ ಹೊಲದ ಏನು ಉತ್ಪನ್ನ ಬರ್ತದಲ್ಲ 10 ಆಡುಗಳದಾಗ ಬರ್ತದ. 10 ಎಕರೆ ಆಸ್ತಿ ಏನು ಗಳಿಕೆ ತೋತಾನ, ಆ ಗಳಿಕೆ 10 ಆಡ್ನಾಗ ತೊಗೋಬೋದ್ರಿ. ಹೌನ್ರಿ, ಒಂದು ವರ್ಷನಾಗ 2 ಸೂಲಿ ಇರ್ತಾವ್ರಿ. 10 ಚಲೋ ಬದುಕಿದ್ದು ಅಂದ್ರೆ 10 ಎಕರೆ ಹೊಲ ಬೆಳೆದಟ್ಟು ಉತ್ಪನ್ನ ರೀ ಅದ್ರ. ಹಂಗಂದ್ರೆ ಆಡ ಬೆಸ್ಟ್. ಆಡ್ ಚಲೋ ರೀ. ಕುರಿ ಅಂದ್ರೆ ಅದಕ್ಕೆ ಬೆನ್ನತ್ತಿ ಅಡವಿ ತಿರುವವ್ರು ಬೇಕ್ರಿ. ನಾವು ತೋಟದಾಗ ಸಾಕಿವ್ರಿ. ನಮ್ಮ ಎಲ್ಲ ದೊಡ್ಡ ತೋಟ, ನಮ್ಮ ಎಲ್ಲ ಬಿಟ್ಟು ಹೋಗ್ಲಿಕ್ಕಾಗಲ್ಲ. ನಮ್ಮಲ್ಲಿ ಕುರಿ ಆದ್ರೆ ಇಲ್ಲಿ ಮೇಲ್ಕೆ ಅನುಕೂಲ ಇಲ್ರಿ ಸರ್. ಅವಕ್ಕೆ ಅದರಿಂದ ನಾವು ಇದು ಮಾಡಿ ಹಂಗಾಗಿ ಇದು ಸಿಂಪಲ್ ಆಗಿ ಒಂದು ಸಿಂಪಲ್ ಶೆಡ್ ಮಾಡಿವಿ ನೋಡ್ರಿ. ಏನು ನಾವು ಶೆಡ್ಡಿಗೆ ಬಿಡಲ್ರಿ ಸರ್. ಇಲ್ಲೇ ಇದ್ದದ್ ಮೇವ ಮಿಡಿಸಿ ತಪ್ಲ ಹಾಕ್ತೇವ್ರಿ. ಹ್ಞೂ. ಇದಕ್ಕಾಗಿ ಏನು ಪ್ರಿಪೇರ್ ಮಾಡ್ಕೋಬೇಕನ್ರಿ? ಏನಿಲ್ರಿ ಸರ್. ಏನು ಇದಿಲ್ಲ. ಇಲ್ಲ ಇದು ಮೇವು ತಗೊಳ್ಳೋದು, ಹೊಟ್ಟೆ ಇಟ್ಕೊಳ್ಳೋದು ಏನಾರ ಏನು ಬೇಡ್ರಿ ಸರ್. ಹ್ಞೂ ರೀ. ಸುಮ್ಮನೆ ಮಾಡ್ಕೊಂಡು ಹೋದ್ರೆ ಸಾಕ್ರಿ. ಹ್ಞೂ ರೀ ಸರ್. ಹ್ಞೂ ರೀ. ಒಂದು ದಿನಕ್ಕೆ ಒಂದು 4 ಸಲ ಮೇವು ಹಾಕ್ತೇವ್ರಿ. ನೀರು ಕೊಡ್ತೇವೆ 2-3 ಸಲ. ಇದು ಮಾಡೀವ್ರಿ. ಹ್ಞೂ ರೀ. ಎಲ್ಲ ಹೊಲ್ದಾಗ ಇರ್ತೀರಿ? ಹ್ಞೂ ರೀ ಸರ್. ಹ್ಞೂ ರೀ. ಹ್ಞೂ ನೋಡ್ರಿ ಸ್ನೇಹಿತರೆ, ಬಹಳ ಸರಳ ಆಗಿರ್ತಾರೆ ಅಣ್ಣಾರ. ಏನಂದ್ರ ಇವತ್ತು ನಾನು ನಿಜವಾಗ ಅದ್ಭುತ ಅನ್ಸುತ್ತೆ. 4 ವೆರೈಟಿ ತಳಿಗಳ ಇವ್ರ ಹತ್ರ ಆಡುಗಳದಾವು. ಎಲ್ಲಾ ವೆರೈಟಿ ಏನಪ್ಪ ಅಂದ್ರ ಒಳ್ಳೆ ರೇಟ್ಗೆ ಮಾರ್ತಾರ ಅಂತ ಹೇಳ್ತಾರೆ. ಒಂದು ಓತ ಅದು ಯಾವ್ದ ಹೇಳಿದ್ರಲ್ರ ಅಣ್ಣ? ಅದು ಶಿರ್ವಾಯಿ ರೀ. ಶಿರ್ವಾಯಿ ಓತ 63,000 ಅಂದ್ರೆ ಒಂದು ಆಡು ಒಂದು 50,000 ಮಾರ್ತಾರ. ಅದು ಯಾವ್ದು ಬೀಟಲ್ ಆಗಿರ್ಬೋದು, ಸೌಜಾತ್ ಆಗಿರ್ಬೋದು, ದೇಶೀಯ ತಳಿಗೆ ಆಗಿರ್ಬೋದು. ಇವೆಲ್ಲ ಅಂದ್ರೆ ಇದು ನಮ್ಮಲ್ಲಿ ಮೌಳಿ ರೀ. ಇದು ಮೌಳಿ ರೀ. ಹೌನ್ರಿ. ನೋಡ್ರಿ, 1 ಅಲ್ಲ 2 ಅಲ್ಲ 3-4 ವೆರೈಟಿ. ಅವ್ರ ಉದ್ದೇಶ ಏನಂತಂದ್ರೆ ನಮ್ದು ಇಲ್ಲೇ ಸುತ್ತಮುತ್ತ ಏನಂದ್ರ ಸೋಫಲ್ ಹಾಕೊಂಡು ಒಟ್ಟು ಅಂತ ಐತಿ. ನೀರ್ ನಮ್ ಇಲ್ಲೇ ಬಿಡ್ತೀವಿ. ತೊಗರಿ ಒಟ್ಟು ಇರ್ತದ, ಇದು ಇರ್ತದ. ಸುಮ್ ನಮ್ ಗೊಬ್ಬರ ಆಸೆಗೆ ನಾವು ದನ ಕುರಿ ಮಾಡ್ದವ್ರಿ ಇವೆಲ್ಲ. ನೋಡ್ರಿ ಅವ್ರ ಈ ತರ ಇದ್ರ ಇದು ಒಟ್ಟೆಲ್ಲ ಬಂದ್ರಿ ಮಲ್ಕಾರಿ. ಹ್ಞೂ ರೀ. ಇಲ್ಲಿ ಅದಾವ್ರಿ ಇವು ತಿಪ್ಪಿ ಗೊಬ್ಬರನು ಇದೇ ಗೊಬ್ಬರ ರೀ. ಈ ಗೊಬ್ಬರ ಎಲ್ಲ ಹ್ಞೂ ಇವೇ ನಮ್ಮ ಆಕಳುಗಳದ್ದು ಇದ್ರದೇ ಗೊಬ್ಬರ ರೀ. ಅವ್ರು ಈ ತರ ಹೇಳ್ತಾರ. ಒಟ್ಟಾರೆ ಹೇಳ್ಬೇಕಂದ್ರೆ ಆಡು ಸಾಕಾಣಿಕೆ ಅಂದ್ರೆ ಒಂದು 10 ಎಕರೆ ಬರೋ ಉತ್ಪನ್ನ ಆದ್ರೆ ಒಂದಾಗ ಬರ್ತಾರೆ. ಒಂದು 10 ಆಡುಗಳಿದ್ರೆ 10 ಎಕರೆ ಉತ್ಪನ್ನ ತಗೋಬಹುದು ಅಂತ. ಅಷ್ಟು ಅಂದ್ರೆ ಆಡ್ನಲ್ಲಿ ಅಷ್ಟು ಲಾಭ. ಟೋಟಲ್ ಆಗಿ ಇವ್ರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.